ಪೊಲೀಸರಿಗೂ ಮತ್ತು ವೀರಪ್ಪನಿಗೂ ಘರ್ಷಣೆ ಶುರುವಾಯಿತು ಮತ್ತು ಮುಂದುವರಿಯಿತು. ಅವನಿಗೆ ಲೋಕಲ್ ಸಪೋರ್ಟ್ ಬಹಳ ಇದ್ದದ್ರಿಂದ, ಲೋಕಲ್ ಇಂದ ನಮ್ಮ ಪೊಲೀಸರಿಗೆ ಯಾವುದೇ ಇನ್ಫಾರ್ಮೇಶನ್ ಸಿಗದೆ ಇದ್ದದ್ರಿಂದ ಮತ್ತು ವೀರಪ್ಪನ ತಂಡವನ್ನ ಸರಿಯಾಗಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಅಸೆಸ್ ಮಾಡದೆ ಹೋಗಿದ್ದರಿಂದ ಪೊಲೀಸರಿಗೆ ಬಹಳ ಪೆಟ್ಟಾಯ್ತು. ಅವನಿಗೆ ಹಲವಾರು ಜನ ಪೊಲೀಸ್ ಅಧಿಕಾರಿಗಳು ಕಳ್ಕೊಂಡ್ರು, ಪ್ರಾಣ ಕಳ್ಕೊಂಡ್ರು. ಅದಾದ್ಮೇಲೆ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಕಾರ್ಯಾಚರಣೆ ಶುರು ಮಾಡಿದ್ರು ಹರಿಕೃಷ್ಣ ಅವರ ನೇತೃತ್ವದಲ್ಲಿ. ಆದರೆ ಸಹಿತ ಅವನು ಮೋಸದಿಂದ ಅವರನ್ನು ಕರ್ಕೊಂಡು ಅವ್ರನ್ನೂ ಹತ್ಯೆ ಮಾಡಿಬಿಟ್ಟ. ಹೀಗಾಗಿ ಅಲ್ಲಿ ಒಂದು ಅರಾಜಕತೆ ಉಂಟಾಗಿ ಕೊಳ್ಳೇಗಾಲ ತಾಲೂಕಿನ ಅರ್ಧ ಭಾಗದಲ್ಲಿ, ತಮಿಳುನಾಡುದಲ್ಲಿಯೂ ಈ ಅಂದಿಯೂರು ತಾಲೂಕು ಮತ್ತು ಮೇಟೂರು ತಾಲೂಕಿನ ಗಡಿ ಪ್ರದೇಶದಲ್ಲಿ ವೀರಪ್ಪಂದೇ ಒಂದು ಸಾಮ್ರಾಜ್ಯ ಆಗಿಬಿಡ್ತು. ಅಲ್ಲಿ ಯಾರು ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಕಂದಾಯ ಅಧಿಕಾರಿಗಳಿರ್ಬೋದು, ಯಾರು ಹೋಗದೆ ಇರತಕ್ಕಂತ ಒಂದು ಪರಿಸ್ಥಿತಿ ಆಯ್ತು. ಆ ಪ್ರದೇಶದಲ್ಲಿ ಕೆಲವು ಕಲ್ಲು ಗಣಿಗಳಿದ್ದು, ಕಲ್ಲು ಗಣಿಗಳಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಡೈನಮೈಟ್ ಉಪಯೋಗ ಮಾಡ್ತಾ ಇದ್ರು. ಅವನು ಆ ಕಲ್ಲು ಗಣಿಗಳ ನಡಿಬೇಕಾದ್ರೆ ತನಗೆ ಇಷ್ಟು ಕಪ್ಪ ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕು ಅಂತೇಳಿ ಕಂಡೀಷನ್ ಹಾಕಿ ಕಲ್ಲು ಗಣಿಗಳವರಿಂದ ಅಪಾರ ಪ್ರಮಾಣದಲ್ಲಿ ಹಣ ವಸೂಲು ಮಾಡಿದ. ಕೆಲವರಿಂದ 50 ಲಕ್ಷ, ಕೆಲವರಿಂದ 1 ಕೋಟಿ, ಹೀಗೆ. ಅದಲ್ಲದೆ ಅವ್ರ ಕಡೆಯಿಂದ ಡೈನಾಮೈಟ್ಗಳನ್ನು ತಗೊಂಡ. ಆ ಡೈನಾಮೈಟ್ಗಳನ್ನು ಉಪಯೋಗ ಮಾಡ್ತಕ್ಕಂಥ ಜನರನ್ನು ಅವ್ನು ತಗೊಂಡ. ಆ ರೀತಿಯಾಗಿ ಅವ್ನು ತಂಡ ಕಟ್ಟಿಬಿಟ್ಟ ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಡೈನಾಮೈಟ್ ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ, ಸ್ಫೋಟಕಗಳನ್ನ. ಹೀಗಾಗಿ ಅವನೊಬ್ಬ ದೊಡ್ಡ ಶಕ್ತಿಯಾಗಿ ಬೆಳೆದ. ಪೊಲೀಸರಿಗೆ ಅವನಿಗೆ ಎದುರಿಸಲಿಕ್ಕೆ ಆಗ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ 1992ರಲ್ಲಿ ಆಗಸ್ಟ್ 14ರಂದು ಹರಿಕೃಷ್ಣ ಅವರ ಕೊಲೆ ಆದ್ಮೇಲೆ ನಮ್ಮ ಕರ್ನಾಟಕದ ಕಾರ್ಯಾಚರಣೆ ಪಡೆ ಯಾವುದನ್ನ ವೀರಪ್ಪನ್ ಮತ್ತು ಅವನ ತಂಡದವರನ್ನ ಕಾನೂನು ಕಕ್ಷೆಗೆ ಒಳಪಡಿಸಲಿಕ್ಕೆ ಒಂದು ನಿರ್ಮಾಣ ಮಾಡಿದ್ರು. ಅವ್ರಿಗೂ ಬಹಳ ಜಂಗಾಬಲ ಹುಡುಗಿ ಹೋಗ್ಬಿಡ್ತು. ಯಾರು ಮುಖ್ಯಸ್ಥರು ಇಲ್ಲದೆ ಇದ್ದಂಗಾಯ್ತು. ಆವಾಗ ಸರ್ಕಾರದವ್ರು ನನ್ನ ಕರೆದು ಕೇಳಿದ್ರು, ನಾವು ಎಲ್ಲ ವಿಚಾರ ಮಾಡಿದೀವಿ, ಯಾರು ಈಗ ಯಾರು ತಯಾರಿಲ್ಲ, ನೀವು ಮಾಡ್ಲಿಕ್ಕೆ ತಯಾರಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಆಯ್ತು ಸರ್, ಆದ್ರೆ ನಮ್ಮ DGP ಅವರು ಒಪ್ಪಿಗೆ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದೆ ನಾನು. ಆಮೇಲೆ ನಮ್ಮ DGP ಅವರು ಒಪ್ಪಿಗೆ ಕೊಟ್ಟರು. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಇತ್ತು. ಅಲ್ಲಿವರೆಗೆ ಅದು IGP ಲೆವೆಲ್ ಪೋಸ್ಟ್ ಇತ್ತು. ನಾನು ಅದೇ ಆಗ DIG ಆಗಿ ಪ್ರಮೋಷನ್ ಆಗಿತ್ತು. ಹಾಗಾಗಿ ನಾನು IGP ಲೆವೆಲ್ ಪೋಸ್ಟ್ ಇದೆ ಸರ್, ನನಗೆ ಹೆಂಗ್ ಕೊಡ್ತೀರಾ, ನಾನು ಬರೀ DIG ಇದೀವಿ ಅಂತಂದ್ರೆ, ಇಲ್ಲ ನಾವು ಅದನ್ನ ಡೌನ್ಗ್ರೇಡ್ ಮಾಡಿ ಕೊಡ್ತೀವಿ ಅಂತಂದ್ರು. ಹಾಗೆ ಡೌನ್ಗ್ರೇಡ್ ಮಾಡಿ ನನಗೆ DIG ಲೆವೆಲ್ ಅಲ್ಲಿ ನನಗೆ ಟಾಸ್ಕ್ ಫೋರ್ಸ್ ಕಮಾಂಡರ್ ಅಂತ ನೇಮಕ ಮಾಡಿದ್ರು. ಅವಾಗ ನಿಮ್ಗೇನು ಬೇಸರ ಆಗ್ಲಿಲ್ವಾ ಸರ್? ಇಲ್ಲ, ನಮ್ ಡ್ಯೂಟಿ ನಾವು ಮಾಡ್ಬೇಕಲ್ಲ. ಅದ್ರಾಗ ಸರ್ಕಾರ ಒಂದು ಕಷ್ಟದಲ್ಲಿದೆ, ಸರ್ಕಾರ ಒಂದು ಜವಾಬ್ದಾರಿ ವಹಿಸಿಕೊಡ್ತಾ ಇದೆ ಅಂದ್ರೆ ನಾವು ಮಾಡ್ಬೇಕು. ಕಾಕಿ ಹಾಕಿದ ಮೇಲೆ ನಾವು ಹಿಂದೆ ಮುಂದೆ ನೋಡ್ತಕ್ಕಂಥದ್ದು, ಭಯ ಪಡ್ತಕ್ಕಂಥದ್ದು ಇರಬಾರ್ದು ನಮಗೆ. ಆ ರೀತಿಯಾಗಿ ನಾನು ಟಾಸ್ಕ್ ಫೋರ್ಸ್ ಕಮಾಂಡರ್ ಆಗಿ ನೇಮಕ ಆದೆ. ನನಗೆ 1993 ಫೆಬ್ರವರಿ 18ರಂದು ನಾನು ಚಾರ್ಜ್ ತಗೊಂಡೆ. ಅದಾದ್ಮೇಲೆ ನನಗೊಂದು ಕ್ರಿಯಾ ಯೋಜನೆ ಮಾಡಿಕೊಡಿ ಅಂತಂದ್ರು. ಯಾಕಂದ್ರೆ ಹಿಂದ್ ಹೋದವರೆಲ್ಲ ಪೆಟ್ಟು ತಿಂದಿದ್ದಾರೆ, ಸತ್ತೋಗಿದ್ದಾರೆ, ನೀವು ಆ ರೀತಿ ದುಡುಕ್ಬೇಕಾದ ಅವಶ್ಯಕತೆ ಇಲ್ಲ. ಸಮಾಧಾನದಿಂದ ಎಲ್ಲ ವಿಷಯವನ್ನ ಅಭ್ಯಾಸ ಮಾಡಿ ನಿಮಗೆ ಎಷ್ಟು ಮ್ಯಾನ್ ಪವರ್ ಬೇಕು, ಅಂದ್ರೆ ಎಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಬೇಕು, ನಿಮಗೆ ಏನೇನು ಉಪಕರಣಗಳು ಬೇಕು, ಅದೆಲ್ಲ ಒಂದು ಕ್ರಿಯಾ ಯೋಜನೆ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಕ್ರಿಯಾ ಯೋಜನೆಯನ್ನು ಮಾಡಿಕೊಟ್ಟು ವೇಟ್ ಮಾಡ್ತಾ ಇದ್ದೆ ಅವರು ಸರ್ಕಾರದ ಮಂಜೂರಾತಿಗಾಗಿ. ಆವಾಗ ವೀರಪ್ಪನ್ ಏನ್ ಮಾಡ್ಬಿಟ್ಟ, ಪಾಲಾರ್ ನದಿ ದಡದಲ್ಲಿರ್ತಕ್ಕಂಥ ಸೋರೆಕಾಯಿ ಮಡು ಅನ್ನುವಲ್ಲಿ 10ನೇ ಏಪ್ರಿಲ್ 1993ರಂದು ಒಂದು ತಮಿಳುನಾಡು ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಮಾಹಿತಿದಾರರು ವೀರಪ್ಪನ್ ತಂಡದ ಶೋಧಕ್ಕೆ ಹೋಗ್ತಾ ಇದ್ದಾಗ ನೆಲಬಾಂಬ್ಗಳನ್ನು ಬ್ಲಾಸ್ಟ್ ಮಾಡಿಬಿಟ್ಟ. ಅದರಲ್ಲಿ 22 ಜನ ಮಾಹಿತಿದಾರರು ಸತ್ತರು. ಹಲವಾರು ಜನ ತಮಿಳುನಾಡಿನ ಪೊಲೀಸ್ ಅಧಿಕಾರಿಗಳಿಗೆ ಗಾಯಗಳಾದವು ಭಾರಿ. ಮತ್ತು ತಮಿಳುನಾಡು ಪೊಲೀಸ್ ಮುಖ್ಯಸ್ಥರಾಗಿದ್ದಂತ ಜಂಗಲ್ ಪೆಟ್ರೋಲ್ ಮುಖ್ಯಸ್ಥರು ಸಹಿತ ಬಹಳ ಸೀರಿಯಸ್ ಆಗಿ ಗಾಯಗೊಂಡ್ರು. ಇದರಿಂದಾಗಿ ಸರ್ಕಾರ ಎಚ್ಚೆತ್ತು ಆಗ ತಮಿಳುನಾಡಿನ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ನಮಗೆ ನನ್ನ ಕ್ರಿಯಾ ಯೋಜನೆಗೆ ಮಂಜೂರಾತಿ ಕೊಟ್ಟರು. ನನಗೆ ಬೇಕಾದಂತ ಆಫೀಸರ್ಗಳಿಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ನಾನು ಆ ಪ್ರಕಾರ ಸುಮಾರು ಒಂದು 500 ಜನ ಇರ್ತಕ್ಕಂಥ ಒಂದು ಪಡೆಯನ್ನು ತಯಾರು ಮಾಡಿದೆ. ಆದರೆ ಏನಾಯ್ತು ಅಂದ್ರೆ ನಾನು DIG,
ನನ್ನ ಕೆಳಗೆ SP ಇರ್ಬೇಕಾಗಿತ್ತು, DSP ಇರ್ಬೇಕಾಗಿತ್ತು. ಆದ್ರೆ DIG ಇಂದ ಬರೀ ಇನ್ಸ್ಪೆಕ್ಟರ್ ಲೆವೆಲ್ ಅಧಿಕಾರಿಗಳು ಬಂದ್ರು. ನಾನು ಅವ್ರನ್ನೇ ಸಂಘಟನೆ ಮಾಡಿ ನಾನು ಕೆಲಸ ಶುರು ಮಾಡಿದೆ. ಅದಾದ್ಮೇಲೆ ನನಗೆ ಬೇಕಾದಂತ ಒಬ್ಬ SP ಅವರನ್ನ ನಾನು ಸೆಲೆಕ್ಟ್ ಮಾಡಿ ಕರ್ಕೊಂಡೆ. ಅವರು ತಮ್ಮ ತಂಗಿ ಮದುವೆ ಒಂದು ವಾರದಲ್ಲಿ, ಒಂದು 6 ದಿವಸದಲ್ಲಿ ಅವ್ರು ನಮ್ಮ ತಂಗಿ ಮದುವೆ ಇದೆ ಅಂತ 2 ತಿಂಗಳು ರಜಾ ಹಾಕ್ಬಿಟ್ರು. ಅವ್ರು ಹೋಗೋ ಮುಂದೆ ಅವ್ರ ಮೇಲೆ ಅಟ್ಯಾಕ್ ಆಯ್ತು. ಅವಾಗ 6 ಜನ ಪೊಲೀಸ್ ಅಧಿಕಾರಿಗಳು ಸತ್ತರು. ಹೀಗಾಗಿ ಒಂದು ಭಯದ ವಾತಾವರಣ ಇತ್ತು. ಅದರಲ್ಲಿ ನಾವು ಕೆಲಸ ಶುರು ಮಾಡಿದ್ವಿ. ಮುಂದೆ ಸರ್ಕಾರದವರು ನಮಗೆ ಹ್ಯಾಂಡ್ ಗ್ರೇಡು ಮತ್ತು ಮಾರ್ಟರ್ ಕೊಡಿಸ್ತೀನಿ ಅಂದಿದ್ರು. ಆದ್ರೆ ಅವ್ರಿಗೆ ಕೊಡ್ಸಕ್ ಆಗ್ಲಿಲ್ಲ. ಅವ್ರ ಸಲುವಾಗಿ ಅವರು ಒಂದು 5 ಕಂಪನಿ BSF ತರಿಸಿಕೊಟ್ರು ನಮಗೆ. ನಾವು ಕೆಲಸ ಶುರು ಮಾಡಿದ್ವಿ. ಆಮೇಲೆ ನಾವು ಎಲ್ಲಕ್ಕಿಂತ ಮುಖ್ಯ, ನಾನು ಹೋಗೋಕ್ಕಿಂತ ಮುಂಚೆ ವೀರಪ್ಪನ ತಂಡದಲ್ಲಿ 6-7 ಜನರ ಹೆಸರು ಮಾತ್ರ ಗೊತ್ತಿತ್ತು. ಆದ್ರೆ ಅವನ ತಂಡದಲ್ಲಿ ಅವಾಗ 250ಕ್ಕಿಂತ ಹೆಚ್ಚು ಜನ ಇದ್ರು, ಹೆಣ್ಮಕ್ಳಿಗೆ ಹಿಡ್ಕೊಂಡು ಚಿಕ್ಕ ಮಕ್ಕಳಿಗೆ ಹಿಡ್ಕೊಂಡು. ಆಮೇಲೆ ನಾವು ಮೊದಲು ಎಲ್ಲಾ ಗ್ಯಾಂಗ್ ನಲ್ಲಿ ಯಾರ್ಯಾರಿದ್ದಾರೆ, ಯಾವ ಕಾರಣಕ್ಕೆ ಗ್ಯಾಂಗ್ ಸೇರಿದ್ದಾರೆ, ಮತ್ತು ಅವ್ರಿಗೆ ಉಪಯೋಗ ಮಾಡ್ತಕ್ಕಂಥ ವೆಪನ್ ಯಾವುದು, ಅದು ಎಲ್ಲಿಂದ ಬಂತು, ಮತ್ತು ಅವ್ರು ವೀರಪ್ಪನಿಗೆ ಯಾಕೆ ನಿಷ್ಠ ಆಗಿದ್ದಾರೆ, ಅವರನ್ನ ಒಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಇವೆಲ್ಲ ವಿಷಯಗಳನ್ನು ಪರಾಮರ್ಶೆ ಮಾಡಿದ್ವಿ. ನಮ್ಮ ಟಾಸ್ಕ್ ಫೋರ್ಸ್ ಅನ್ನು ಸಹಿತ ನಾವು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡಿದ್ವಿ. ಅದರಲ್ಲಿ ಮೊದಲು ಏನಾಕಿತ್ತು ಅಂದ್ರೆ, ಯಾರು ಪೂರ್ಣಾವಧಿ ಕಮಾಂಡರ್ ಆಗಿದ್ದಿಲ್ಲ. ಮೊದಲೆಲ್ಲ ಬೆಂಗಳೂರಿಂದ ಆಪರೇಟ್ ಮಾಡ್ತಾ ಇದ್ರು. ನಾನು MMLs ಅಲ್ಲಿ ಪೂರ್ಣಾವಧಿ ಕಮಾಂಡರ್, ನಾನು ಒಬ್ಬನೇ ಪರ್ಮನೆಂಟ್. ಉಳಿದವರೆಲ್ಲರೂ ಡೆಪ್ಯುಟೇಷನ್ ಮೇಲೆ ಬಂದವರು. ಅಂದ್ರೆ ತಿಂಗಳಲ್ಲಿ 21 ದಿವಸ ಬಂದು ಕೆಲಸ ಮಾಡಿ ಮತ್ತೆ 1 ವಾರ ರೆಸ್ಟಿಗೆ ಹೋಗೋರು. ಅಂತ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡಿದೆ, ಒಂದು ಇಂಟೆಲಿಜೆನ್ಸ್ ವಿಂಗು, ಒಂದು ಇನ್ವೆಸ್ಟಿಗೇಷನ್ ವಿಂಗು, ಒಂದು ಆಪರೇಷನ್ ವಿಂಗು, ಒಂದು ಅಡ್ಮಿನಿಸ್ಟ್ರೇಷನ್ ವಿಂಗು, ಒಂದು ಇಂಟ್ರಾಗೇಷನ್ ವಿಂಗು ಅಂತ ಸಿಸ್ಟಮೆಟಿಕ್ ಆಗಿ ಮಾಡಿ ಕೆಲಸ ಶುರು ಮಾಡಿದ್ವಿ. ಆಮೇಲೆ ಗ್ರಾಜುವಲ್ ಆಗಿ ನಾವು ಅದು ಏನಾಗಿತ್ತು ಅಂದ್ರೆ, ನಮಗೆ ಗ್ಯಾಂಗ್ ಹಿಡಿದು ಮುಖ್ಯ. ನಾವು ಕರ್ನಾಟಕದಲ್ಲಿ ಆಪರೇಟ್ ಮಾಡ್ತೀವೋ ತಮಿಳುನಾಡಲ್ಲಿ ಮಾಡ್ತೀವೋ ಗೊತ್ತಾಯ್ತು. ನಾವು ಯಾವಾಗ ವ್ಯವಸ್ಥಿತವಾಗಿ ಕೆಲಸ ಶುರು ಮಾಡಿದ್ವಿ, ಅವನಿಗೆ ಆಹಾರ ಸಪ್ಲೈ ಮಾಡ್ತೇವೆ, ಪೂರೈಕೆ ಮಾಡೋರು, ಬಟ್ಟೆ ಬರೆ ಹೊಲ್ದು ಕೊಡೋರು, ಅವನಿಗೆ ಸ್ಫೋಟಕಗಳನ್ನ ಕೊಡೋರು, ಅವನಿಗೆ ದುಡ್ಡು ಕೊಡೋರು, ಅವನಿಗೆ ಮಾಹಿತಿ ಕೊಡೋರನ್ನ ನಾವು ಸಿಸ್ಟಮೆಟಿಕ್ ಆಗಿ ಅರೆಸ್ಟ್ ಮಾಡಿ ಇದನ್ನ ಮಾಡಿದೀವಿ. ಹಾಗಾಗಿ ಅವನಿಗೆ ಪರಿಸ್ಥಿತಿ ಬಹಳ ಇದಾಯ್ತು. ಹಿಡಿಯೋದು ಅಂದ್ರೆ ಅವ್ರನ್ನೆಲ್ಲ ಸ್ಟಾಪೇ ಮಾಡ್ಬಿಟ್ರೆ, ಅಂದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಟ್ವಿ. ಮುಂದೆ ಅದಾದ್ಮೇಲೆ ನಾವು ಫಾರೆಸ್ಟ್ ಅಲ್ಲಿ ಮೊದಲು ಮುಂಜಾನೆ ಹೋಗಿ ಸಾಯಂಕಾಲ ತಿರುಗಿ ಬರ್ತಿದ್ರು. ನಾವು ಫಾರೆಸ್ಟ್ ಅಲ್ಲೇ 3 ದಿವಸ 4 ದಿವಸ 7 ದಿವಸ ಕ್ಯಾಂಪ್ ಮಾಡಕ್ ಶುರು ಮಾಡ್ಬಿಟ್ವಿ ನಮ್ಮ ತಂಡಗಳು. ಆವಾಗ ಏನಾಯ್ತು ಅಂದ್ರೆ ಅವ್ನು ಬಹಳ ಕಷ್ಟ ಆಯ್ತು. ಕೆಲವು ನಮ್ಮ ತಂಡಕ್ಕೂ ಅವ್ರ ತಂಡಗಳಿಗೂ ಮುಖಾಮುಖಿ ಆಯ್ತು. ಅದ್ರಾಗ ಅವನ ಕಡೆಯವರು ಹತ್ರ ಆದ್ರು, ನಮ್ಮ ಕಡೆಯವರು ಹತ್ರ ಆದ್ರು. ಹೀಗೆ ನಡೀತಾ ಇದ್ದಾಗ ಅವನು ಸ್ವಲ್ಪ ಭಯ ಪಟ್ಟು ಇಲ್ಲಿಂದ ಆಪರೇಷನ್ ಎಲ್ಲ ಬಹಳ ದೂರ ಹೋಗ್ಬಿಟ್ಟ ಫಾರೆಸ್ಟ್ಗೆ. ಅದು ಫಾರೆಸ್ಟ್ ಹೆಂಗಿದೆ ಅಂದ್ರೆ, ಡಂಕನಕೋಟೆ ಅಂಚಟ್ಟಿ ಅಂತಿದೆ ಹೊಸೂರ್ ಹತ್ರ, ಅಲ್ಲಿಂದ ಸೈಲೆಂಟ್ ವ್ಯಾಲಿ ತನಕ ಸುಮಾರು 300 ಕಿಲೋಮೀಟರ್ ಉದ್ದ ಇದೆ. ಒಂದು 65ರಿಂದ 90 ಕಿಲೋಮೀಟರ್ ಅಗಲ ಇದೆ. ಮತ್ತು ಅದು ಸಮುದ್ರ ಮಟ್ಟದಿಂದ 500 ಅಡಿ ಎತ್ತರದಿಂದ 6000 ಅಡಿ ಎತ್ತರ ತನಕನೂ ಇದೆ. ಆ ಪ್ರದೇಶದಲ್ಲಿ ಸುಮಾರು 5 ಮುಖ್ಯ ನದಿ ಇದಾವೆ. ಪಾಲಾರು, ಚಿನ್ನಾರು, ಮಾಯಾರು, ಕಾವೇರಿ, ಭವಾನಿ ಅಂತ. ಮತ್ತು ಸಾವಿರಾರು ಹಳ್ಳಗಳಿದಾವೆ, ಸಾವಿರಾರು ಬೆಟ್ಟಗಳಿದಾವೆ. ಅಂತ ಪ್ರದೇಶದಲ್ಲಿ ಅವನು ಹೋಗ್ತಾ ಇದ್ದಂಗೆ, ನಾನು ಫಸ್ಟ್ ಹೋದಾಗ ಒಂದು 3-4 ತಿಂಗಳು ಮಾತ್ರ ನಾನು ಮಲೆಮಹದೇಶ್ವರ ಬೆಟ್ಟದಿಂದ ಆಪರೇಟ್ ಮಾಡ್ತಾ ಇದ್ದೆ. ಆಮೇಲೆ ಬರ್ತಾ ಅದು ಶಿಫ್ಟ್ ಆಯ್ತು ಎಲ್ಲ. ಆಮೇಲೆ ಬರ್ಗೂರ್ಗೆ ಹೋದ್ವಿ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಕೊಂಗಾಡಿಗೆ ಹೋದ್ವಿ. ಆಮೇಲೆ ತಮಿಳುನಾಡಿನ ಸತ್ಯಮಂಗಲ ತಾಲೂಕಿನ ಗುಂಡ್ರಿಗೆ ಹೋದ್ವಿ. ಅದಾದ್ಮೇಲೆ ದಿಮ್ಮಂಗೆ ಹೋದ್ವಿ. ಅದಾದ್ಮೇಲೆ ದಿಮ್ಮಂನಲ್ಲೇ ಒಂದು ಹೆಡ್ ಕ್ವಾರ್ಟರ್ ಮಾಡಿದೀವಿ. ನಾನು 3 ವರ್ಷ 5 ತಿಂಗಳು ಅಲ್ಲಿದ್ದೆ. ಅದರಲ್ಲಿ ನಾನು 3 ವರ್ಷ ತಮಿಳುನಾಡಲ್ಲೇ ಇದ್ದೆ. ಮುಂದೆ ದಿಮ್ಮಂನಿಂದ ಮುಂದೆ ನಾವು ಬಣ್ಣಾರಿಗೆ ಹೋದ್ವಿ. ಬಣ್ಣಾರಿಯಿಂದ ನಾವು ತೆಂಗು ಮರಕ್ಕೆ ಹೋದ್ವಿ. ತೆಂಗು ಮರದಿಂದ ನಾವು ಮೇಟ್ಟುಪಾಳ್ಯಕ್ಕೆ ಹೋದ್ವಿ. ಆಮೇಲೆ ಶಿವಮೊಗ್ಗಗೆ ಹೋದ್ವಿ. ಆಮೇಲೆ ಕಾರಮಡೆಗೆ ಹೋದ್ವಿ. ಆಮೇಲೆ ಪಿಲ್ಲೂರ್ಗೆ ಹೋದ್ವಿ. ಆಮೇಲೆ ಮಲಂಬುಳ ರಿಸರ್ವರ್ ಹತ್ರ ಹೋದ್ವಿ. ಆಮೇಲೆ ಕೊಯಮತ್ತೂರ್ ಕೆಳಗೆ ಬೋಳಂಬಟ್ಟಿ ಬ್ಲಾಕ್ 2 ಅಂತಿದೆ ಆ ಫಾರೆಸ್ಟ್, ಅಲ್ಲಿಗೆ ಹೋದ್ವಿ. ಅಂದ್ರೆ ವೀರಪ್ಪನ ತಂಡ ಎಲ್ಲೆಲ್ಲಿ ಮೂವ್ ಆಗ್ತಾ ಇತ್ತು ಅಂತ ನಮಗೆ ಮಾಹಿತಿ ಬರ್ತಾ ಇತ್ತು.
ಅದರ ಪ್ರಕಾರ ನಾವು ಗ್ರೂಪ್ಗಳನ್ನು ಮೂವ್ ಮಾಡ್ಕೊತ ನಿಮ್ ಹೋದ್ವಿ. ಜೊತೆ ಇವನ್ ತಮಿಳ್ನಾಡೋದು ತಮಿಳ್ನಾಡು ನಾವು ಕೂಡ ಆಚರಣೆ ಶುರು ಮಾಡಿದ್ವಿ. ಮುಂದೆ ಅದಾದ್ಮೇಲೆ ನಾವು ಊಟಿಗೆ ಹೋದ್ವಿ, ಮಸನಗುಡಿಗೆ ಹೋದ್ವಿ, ಅದಾದ್ಮೇಲೆ ತೆಪ್ಪಕಾಡಿಗೆ ಹೋದ್ವಿ, ಅದಾದ್ಮೇಲೆ ಬಂಡೀಪುರಕ್ಕೆ ಹೋದ್ವಿ, ಅದಾದ್ಮೇಲೆ ನಾವು ಮೂಲೆ ಹೊಳೆಗೆ ಹೋದ್ವಿ. ಹೀಗೆ ವೀರಪ್ಪನ್ ತಂಡದ ಬಗ್ಗೆ ಹೆಂಗೆ ಮಾಹಿತಿ ಬರ್ತಾ ಇದೆಯೋ ಹಂಗೆ ನಾವು ಮೂವ್ ಮಾಡ್ಕೊತ ಹೋದ್ವಿ. ಆಮೇಲೆ ನಾವು ನೀಲಂಬೂರ್ ಕಡೆ ಹೋದ್ವಿ. ಹಿಂಗೆ ಎಲ್ಲಾ ಕಡೆ ನಾವು ತಿರ್ಗಾಡ್ಕೊಂಡು ನಾವು ಅವ್ನು ಹೆಂಗೆ ಹೋಗ್ತಾ ಇದ್ದಾರೋ ಹಂಗೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಅವನ ತಂಡವನ್ನ ಬೆನ್ನಟ್ಟಿಕೊಂಡು ಹೋದ್ವಿ. ಈಗ ಸುಮಾರು 1 ವರ್ಷ ಕಾರ್ಯಾಚರಣೆ ಆದ್ಮೇಲೆ 8 ಜನ ಉಳಿದಿದ್ರು. ಎಲ್ಲರೂ ಉಳಿದವ್ರು ಅರೆಸ್ಟ್ ಆದ್ರು ಅಥವಾ ಎನ್ಕೌಂಟರ್ಗಳಲ್ಲಿ ಒಂದು 60-70 ಜನ ಸತ್ ಹೋದ್ರು ಅವನ ಕಡೆಯವರು. ನಮ್ಮ ಕಡೆಯವರು ಸತ್ ಹೋದ್ರು. ಅದಾದ್ಮೇಲೆ ಏನಾಯ್ತು ಅಂದ್ರೆ ನಾವು ಏನ್ ಮಾಡಿದೀವಿ ಅಂದ್ರೆ 8 ಜನ ಮಾತ್ರ ಉಳಿದ್ರು. ಅದಾದ್ಮೇಲೆ ಇನ್ನು 3 ಜನ ನಾವು ಅವರು ನಮ್ಮ ಕರ್ನಾಟಕಕ್ಕೆ ಬೇಕಾಗಿದ್ರು. ಅವ್ರು ತಮಿಳ್ನಾಡು ಜೈಲಿಂದ ಮುಂದೆ ಅವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದ್ರು. ಹೀಗೆ ನನ್ನ 3 ವರ್ಷದ ಅವಧಿಯಲ್ಲಿ ಸುಮಾರು ನಾವು 124 ಜನ ಅಪರಾಧಿಗಳನ್ನು ಬಂಧಿಸಿದ್ವಿ. 60ರಿಂದ 70 ಜನ ಅವರು ತಂಡದ ಸದಸ್ಯರು ಎನ್ಕೌಂಟರ್ಗಳಲ್ಲಿ ಏನ್ ಎನ್ಕೌಂಟರ್ ನಡೆದು ಅದರಲ್ಲಿ ಹತ ಆದ್ರು. ಮುಂದೆ ನಾವು ಸುಮಾರು ಒಂದು 150 ಬಂದೂಕು ವಶಪಡಿಸ್ಕೊಂಡ್ವಿ, ಸುಮಾರು 6 ಟನ್ ಎಕ್ಸ್ಪ್ಲೋಸಿವ್ ವಶಪಡಿಸ್ಕೊಂಡ್ವಿ. ಸೊ ಕಡೆಗೆ ನಾನು ಬರೋ ಮುಂದೆ 1996 ಜೂನ್ 28ರವರೆಗೆ ಅವಾಗ ಬರೀ 5 ಜನ ವೀರಪ್ಪನ್ ಮತ್ತು ಹಿಡ್ಕೊಂಡು 5 ಜನ ಉಳಿದಿದ್ರು. ಅವರು ನಾನು ಬರಬಾರ್ದು ಅಂತಿತ್ತು, ನನಗೆ ಮುಗಿಸೇ ಬರ್ಬೇಕಂತಿತ್ತು. ಆದ್ರೆ ನಂದು 3 ವರ್ಷ 4 ತಿಂಗಳಾಗಿತ್ತು. ಮತ್ತು ಸರ್ಕಾರದವರು ನನಗೆ ಮುಖ್ಯಮಂತ್ರಿಗಳಾದವರು ನನಗೆ ಇಂಟೆಲಿಜೆನ್ಸ್ ಬರಕ ಒತ್ತಾಯ ಮಾಡಿದ್ರು. ಮತ್ತೆ ನಾನು ಪ್ರೆಸ್ಟೀಜ್ ಮೇಲೆ ಇರಬಾರ್ದು, ನನಗೆ ಅವನ ಮೇಲೆ ಅವನು ಮುಗಿಸ್ತಕ್ಕಂಥ ಅಥವಾ ಅವನ ಅರೆಸ್ಟ್ ಮಾಡ್ತಕ್ಕಂಥ ಲಕ್ ನನಗಿಲ್ಲಂದ್ರೆ ಬೇರೆಯವ್ರು ಮಾಡ್ಕೊಳ್ಳಿ ಅಂತ ಒಪ್ಕೊಂಡು ನಾನು ಬಂದೆ. ಸೊ ಹೀಗಾಗಿ 5 ಜನ ಉಳಿದಿದ್ರು. ಆ 5 ಜನ ಮುಗಿಸ್ಬೇಕಾದ್ರೆ ಮುಂದೆ ಅದು ಒಟ್ಟು 8 ವರ್ಷ ಆಯ್ತು. 96ರಿಂದ 2004ರವರೆಗೆ 8 ವರ್ಷ 2 ತಿಂಗಳು ಬೇಕಾಯ್ತು. ಮತ್ತು ಈ 8 ವರ್ಷ 2 ತಿಂಗಳಲ್ಲಿ ಅವನು ಬೇಕಾದಷ್ಟು ಅನಾಹುತ ಮಾಡಿದ. ಮತ್ತೆ ಅದು ನಾನು ಇರಲಿಲ್ಲ, ಹಂಗಾಗಿ ನನಗೆ ಜವಾಬ್ದಾರಿ ಬರಲಿಲ್ಲ. ಸೊ ನಾನು ಇರೋವರೆಗೆ ಇಷ್ಟು